ದುರ್ಜನನಾದ ಸೈನ್ಯವರ ಶಿರ ಹರಗಡೆಯುವುದಕ್ಕೆ ಮಾಡಬೇಕು ಇಕ್ಕಿ ಧನುಂಜಯನ ಮನೋಕೋರಿಕೆ ನೆರವೇರಿಸುವುದಕ್ಕೆ ಕಾರಣೀಕರ್ತನ. ಹೌದು ದೇವ. ಎಲ್ಲ ಸಾರಥಿ ದೇವ, ನಾನು ಇನ್ನು ಪಾಂಡವರ ಹತ್ತಿರಕ್ಕೆ ಹೋಗಬೇಕು. ಇನ್ನು ನಿಮ್ಮ ಇಷ್ಟದಂತೆ ಆಗಲಿ ದೇವ. ಅರವಿಂದ ನೇತ್ರನಾದ ನಾರಾಯಣ ನಿಮ್ಮ ಪಾದ ಪದ್ಮಗಳಿಗೆ ವಂದನ. ಧರ್ಮಜ, ನನಗೆ ಶುಭವಾಗಲಿ, ಮೇಲಕ್ಕೆ ಹೇಳು. ಅಯ್ಯೋ, ಪಾರ್ಥನಾದ ಅಭಿಮನ್ಯನು ಇಲ್ಲಿಗೆ ಮರಣ ಹೊಂದಿದನು. ನಮ್ಮಂತ ಮಂದಭಾಗ್ಯರು ಇರಬಾರದು ಶೌರಿ ಮುರಾರಿ. ಧರ್ಮಜ, ನಾರಾಯಣ, ನಿನ್ನ ಶೋಕವನ್ನು ಸೇರಿಸು, ಹೇಳಿರುವುದು ಕೇಳು. ಅದೇನು ಚೆನ್ನಾಗಿ ಹೇಳು ನಾರಾಯಣ. ಯಾಕಿಷ್ಟು ದುಃಖಿಸುವಿಯ ಮನಂದನ, ಈಗ ಲೋಕ ತೊರದಿರಲು ನಿನ್ನ ನಂದನ. ಯಾಕಿಷ್ಟು ದುಃಖಿಸುವಿಯ ಮನಂದನ, ಈಗ ಲೋಕ ತೊರದಿರಲು ನಿನ್ನ ನಂದನ. ಎಣ್ಣೆ ತೀರಿದ ಬಳಿಕ ದೀಪ ಬೆಳಗುವುದೇ, ಪುಣ್ಯವೆಲ್ಲದ ಮೇಲೆ ಬದುಕಿ ಬಾಳಲು ಬಹುದೇ. ತಿಳಿಯದೆ ಶೋಕವ ಗೈವರಿ, ಯಾಕಿಷ್ಟು ದುಃಖಿಸುವಿಯ ಮನಂದನ, ಈಗ ಲೋಕ ತೊರದಿರಲು ನಿನ್ನ ನಂದನ. ಧರ್ಮವತಾರ ಅಳಲು ನಿರಂತರ, ಧರ್ಮವತಾರ ಅಳಲು ನಿರಂತರ, ಸ್ವರ್ಗವನ್ನು ಸೇರಿಹಲು ಬರುವನೆ ಕುವರ. ಸ್ವರ್ಗವನ್ನು ಸೇರಿಹಲು ಬರುವನೆ ಕುವರ. ಅಳಿದೋಗ ನಿನ್ನ ಮಗಂತ ಬರುವನೆ, ಅಳಿದೋಗ ನಿನ್ನ ಮಗನುಂತ ಬರುವನೆ. ಬಿಡು ನಿನ್ನ ಚಿಂತೆಯನು ಯಮತನಯನು, ಎಣ್ಣೆ ತೀರಿದ ಬಳಿಕ ದೀಪ ಬೆಳಗುವುದೇ, ಪುಣ್ಯವಿಲ್ಲದ ಮೇಲೆ ಬದುಕಿ ಬಾಳಲು ಬಹುದೇ. ತಿಳಿಯದೆ ಶೋಕವ ಗೈವರಿ, ಯಾಕಿಷ್ಟು ದುಃಖಿಸುವಿಯ ಮನಂದನ, ಈಗ ಲೋಕ ತೊರದಿಗನು ನಿನ್ನ ನಂದನ. ಈಗ ಲೋಕ ತೊರದಿಗನು ನಿನ್ನ ನಂದನ. ನೀತಿ ಮತಿಯುತನಾದ ಧರ್ಮನಂದನ, ನಾರಾಯಣ, ಬಿಡು ನಿನ್ನ ಮನದ ಯಾತನ. ಪ್ರಪಂಚದಲ್ಲಿ ದೈವಾಜ್ಞೆಯಿಂದ ಉಂಟಾದ ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನೀನು ವಿವೇಕಿಯಾಗಿ ಚಿಂತೆ ಮಾಡಿದರೆ ಬಂದ ಫಲವಿಲ್ಲ. ಯಮನಂದನ, ಪರಮಾತ್ಮ, ಮಗನಿಂದಲೇ ದುಃಖ, ಮಗನಿಗೋಸ್ಕರ ಬಡವರನ್ನ ಬಾಯಿ ಪಡೆದು ಕಳಿಸುವರು ರಕ್ಕ. ದೈವಾಗ್ನಿಯಿಂದ ಮಗನು ಮಡಿದು ಹೋದರೆ ನಿನ್ನಂತೆ ಮಾಡುವುದು ಜನರು ಕಡು ದುಃಖ. ಧರ್ಮಜ, ಕೃಷ್ಣ, ಪ್ರಥಮದಲ್ಲಿ ಮಗನು ಹುಟ್ಟಲಿಲ್ಲವೆಂಬ ಪುತ್ರ ವಾತ್ಸಲ್ಯವೆಂಬ ಆದಿ ಚಿಂತೆ, ಪ್ರಥಮವೂ ಸುಖದಾಗಲೆಂದು ದ್ವಿತೀಯ ಚಿಂತೆ. ಧರ್ಮಜ, ನಾರಾಯಣ, ಅಲ್ಲಿಂದ ಕೂಸಿಗೆ ಗ್ರಹ ದೋಷಾದಿಗಳು ಘಟಿಸಲು ಬಗೆ ಬಗೆಯಿಂದ ವೈದ್ಯರ ಮನೆಗೆ ತಿರುಗಾಡುವುದು ಮೂರನೇ ಚಿಂತೆ. ನಂತರ ಏನೂ ಬಡತನವಿದ್ದರೂ ಮಗನನ್ನು ವಿದ್ಯಾವಂತನನ್ನಾಗಿ ಮಾಡಬೇಕೆಂಬುದು ನಾಲ್ಕನೇ ಚಿಂತೆ. ಧರ್ಮವ
ದೇವಿಯು ಪ್ರಾಪ್ತವಾಗಲು ನಲ್ಲನೆ ದಲಿತರ ಮನೆಗೆ ಸುಳಿದಾಡಿ ಸಾಲವನ್ನಾದರೂ ಮಾಡಿ ವಿವಾಹ ಮಾಡಬೇಕೆಂಬುದು 5ನೇ ಚಿಂತೆ. ಧರ್ಮದ ಕೃಷ್ಣ, ಅಲ್ಲಿಂದ ಅವನಿಗೆ ಬಾಳುವನ್ನು ಹೇಳುವುದಕ್ಕೆ ಹೋಗಿ ಸ್ವಜ ಮಕ್ಕಳ ಕಡೆಯಿಂದ ಕೋಲಿಗೆ ಹೊಡೆಸಿಕೊಂಡು ಮೂಲೆಯಲ್ಲಿ ಕುಳಿತು ಗೋಳಾಡುವುದು 6ನೇ ಚಿಂತೆ. ಧರ್ಮದ ನಾರಾಯಣ, ನಿನ್ನ ಮಗನಂತೆ ಆಯುಷ್ಯ ಮೀರಿ ಮಗನ ಬಡಿದು ಹೋದರೆ ಅಯ್ಯೋ ನಮ್ಮ ಮ್ಯಾಲ ಮುರಿಯಿತೆಂದು ಗೋಳಾಡುವುದು 7ನೇ ಚಿಂತೆ. ಧರ್ಮದ ಪರಮಾತ್ಮ, ತನ್ನ ನಿಜವನ್ನು ತಾನು ಅರಿತುಕೊಂಡಾಗ ಪತ್ನಿ, ಭಾತೃ, ಮಿತ್ರ, ಪುತ್ರ, ಪೌತ್ರರ್ಯಾರು ಕಮಲ ಪತ್ರದಲ್ಲಿ ಕಾಣುವ ಜಲದ ಗುಳ್ಳೆಯಂತೆ ಈ ಜೀವವು ಬಹು ಚಪಲವಾದದ್ದು. ಒಂದು ಬಾಂಧವರೆಂಬ ಸತಿಸುತರೆಂಬ ತಂದೆ ಕೂಟದಂತೆ ಕೂಡಿ ಬಯಲಾಗಿ ಹೋಗತಕ್ಕದ್ದು. ಧರ್ಮದ ಪರಮಾತ್ಮ, ಸಿರಿಯಿದ್ದರೆ ತಾನು ಸಂಪಾದಿಸಿದ ಧನವೆಂಬ ಮಾಂಸವನ್ನು ಅಪರಿಸಬೇಕೆಂದು ಯೋಚಿಸುತ್ತಾ ಕುಳಿತಿರುವರು ನೋಡು ಈ ಪುತ್ರಾದಿಗಳ ಪತ್ರಗಳು. ಧರ್ಮದ ನಾರಾಯಣ, ಕೈ ಬಿಟ್ಟು ಹೋದ ಫಲಕ್ಕೆ ಹಾಸಪಟ್ಟು ಮಿಡಕಬಹುದೇ ಧರ್ಮಭೂಪ. ಬಿಡು ನಿನ್ನ ಪುತ್ರ ದುಃಖದ ಪ್ರಾಲಾಪ. ಕಪಟ ನಾಟಕನಾದ ಶ್ರೀಕೃಷ್ಣ ಭೀಮಸೇನ ವೇದಕ್ಕರ ಪತ್ರ ಶೋಕವನ್ನು ಉಪಶಾಂತಿಯನ್ನು ಬೇಡುವುದಕ್ಕೆ ಬಂದಿರೋ ಎಚ್ಚರ. ಹೌದು ಭೀಮಸೇನ, ಎಂದನ ಹವನೆ ಅಭಿಮಾನವನ್ನ ಕೌರವರ ಕಡೆಯಿಂದ ಕೊಲಿಸಿದೆ. ಈಗ ನಾನು ಕಾಣುವವರಂತೆ ಬೇಡುವುದಕ್ಕೆ ಬಂದಿರೋ ಸುದ್ದಿ ನಾಕದಾರನೇ ಭೀಮಸೇನ. ಜಗಜ್ಜೀವಜಾಲಗಳಿಗೆ ಸೂತ್ರಧಾರಕರಾಗಿ ಮಗನಾದ ಅಭಿಮಾನ್ಯವನನ್ನು ಕಾಪಾಡುವುದೆಂದು ನನಗೆ ಅತಿಶಯ. ನನ್ನ ಮಾಯಾಕಾರದ ಲೀಲೆಯು ಎನ್ನಗೆ ತಿಳಿದಿಲ್ಲವೇ? ನೀನು ತಾಯಿಯನ್ನು ಬಂದ ಮಾಯಾಕಾರದ ಸೋದರ ಅಡಿಯನಾದ ಅಭಿಮಾನ್ಯವನನ್ನು ಉಳಿಸುವೆಯಲ್ಲ ಮೊರರೆ, ನಿನ್ನನ್ನು ಮಾತ್ರ ಎಂದು ನಂಬಲಾರದು. ಆಹಾ, ಇನ್ನೇನು ಮಾತನಾಡಿದ ವಾಯು ನಂದನ ಶ್ರೀಕೃಷ್ಣ, ನಿನಗೇತಕ್ಕೆ ಬಂದೊದಗಿತು ಇಂತಹ ಮೂರ್ಖತನ? ನಿನ್ನಿಂದ ಬಂದಿದ್ದ ಕೃಷ್ಣ. ನಿನಗೇನು ಪುತ್ರ ಶೋಕದ ಭ್ರಾಂತೆಯೋ ಅಥವಾ ಐಶ್ವರ್ಯ ಭ್ರಷ್ಟನಾದನೆಂಬ ಚಿಂತೆಯೋ? ಇಲ್ಲವೇ ಅರಣ್ಯದಲ್ಲಿ ಇದ್ದಾಗ ಹಸುವಿನ ಆತುರದಿಂದ ಕಂಡ ಹಣ್ಣು ಕಾಯಿಗಳಂತಿಂದ ಮತಿಭ್ರಮಣೆಯೋ? ಭೀಮಸೇನ, ನಾರಾಯಣ, ಆಯುಷ್ಯ ಮೀರಿ ಮಗನ ಬಡಿದು ಹೋದರೆ ಎನ್ನ ಮೇಲೆ ಯಾತಕ್ಕೆ ಇಷ್ಟೊಂದು ಕೋಪ ಇರುವುದಕ್ಕೆ? ರುಕೋದರ, ನಾನೇನು ಮಾಡಿಲ್ಲ ಅಭಿಮನ್ಯುವಿನ ಸಂಹಾರ. ಸದಾ ನಿಮ್ಮ ಪ್ರಾಣಕ್ಕೋಸ್ಕರವಾಗಿ ನನ್ನ ದ್ವಾರಕೆಯಲ್ಲಿದ್ದ ಹೆಂಡರ ಮಕ್ಕಳನ್ನು ಬಿಟ್ಟು ನಿಮಗೆ ಬಿಟ್ಟಿ ದುಡಿಯುತ್ತಿಲ್ಲವೇ? ನಿಮ್ಮ ಮನೋಬಯಕೆಗಳನ್ನು ಕೈಗೂಡಿಸುತ್ತಾ ಬಂದಿರುವರು. ನಾನು ಎಲ್ಲಿ ಇದ್ದರೂ ನಿಮ್ಮ ಪ್ರಾಣಗಳನ್ನು ಕಾಪಾಡಿಕೊಂಡು ಬಂದಿರುವುದು. ಭೀಮಸೇನ, ನಾರಾಯಣ, ನಿನಗೆ ತಿಳಿದರೆ ಹೇಳು, ಇಲ್ಲವಾದರೆ ಇಲ್ಲಿ ಕುಳಿತಿರುವ ಬಲ್ಲವರನ್ನಾದರೂ ಹೋಗಿ ಕೇಳು. ನಾರಾಯಣ, ಬಿಡು ನನ್ನ ಕಪಟದ ಬಿಡು. ಸಕಲ ತರಾಮೆಯಾಗಿ ಸುಕುಮಾರನನ್ನ ಕೌರವರ ನಿಖರವಾಗಿ ಸಂಹಾರ ಮಾಡಿಸಿದೆ. ನನಗೆ ಇಲ್ಲದ ದುಃಖ ತಂದೊಡ್ಡಿದೆ. ಭಗವತಿಯರ ಬಾಳ್ಬೆಣ್ಣೆ ಕದ್ದು ತಿನ್ನುವ ಪುಂಗ ಲೋಚನೆ ನಿನ್ನ ಗುಣವೆಲ್ಲ ನಾ ಅಪ್ಪನ. ಸಕಲ ಅಂತರ್ಗತನಾಗಿ ನಮ್ಮ ಅಭಿಮಾನವನನ್ನು ವೈರಿಗಳ ಕಡೆಯಿಂದ ಬರೆಸಿದೆ. ನಮ್ಮ ಅಣ್ಣ ತಮ್ಮಂದಿರಿಗೆ ಕಣ್ಣೀರು ತರಿಸಿದೆ. ಇಂಥ ಅನ್ಯಾಯವನ್ನು ಮಾಡಬಹುದೇ ಕೃಷ್ಣರಾಯ? ನಮ್ಮರಂತೆ ಮಾಡಿದಂತೆ ನನ್ನ ಕರ ಚಮತ್ಕಾರವನ್ನು ಎನ್ನ ಮುಂದೆ ತೋರ ಬಂದರೆ ನಿಮ್ಮ ದ್ವಾರಕಾಪುರವಲ್ಲ, ನಿಮ್ಮ ಆಕ್ರಜನಾದ ಬಲರಾಮನ ಯಾದವ ಪರಿವಾರವನ್ನು ತೀರ ಸಮುದ್ರಕ್ಕೆ ಎತ್ತಡೆ ಬಂದಿದೆ. ಪಾಪನ ಕಲಿಭೀಮನೆಂಬ ನಮೋಯತಕ್ಕೆ ನಾರಾಯಣ, ಈಗ ಎಲ್ಲ ಗದರ್ ನೋಡಿ ಮಾತಾಡುವ ಈ ಕ್ಷಣ ಭೀಮಸೇನ,